ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಟಿ ತ್ರಿಷಾ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ತಮಿಳುನಾಡಿನ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡೋ ಟೈಮ್ನಲ್ಲಿ ಏನಾಯಿತು ಅಂತ ಹೇಳಿ ಅವರ ಹೆಂಡತಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಉದಯನಿಧಿ ಸ್ಟಾಲಿನ್ ಹಿಡ್ಕೊಂಡು ಹೋಗೋಕೆ ಅಂತ ಹೇಳಿ ಮನೆಗೆ ಬಂದಾಗ ಉದಯನಿಧಿ ಟಾಯ್ಲೆಟ್ ನಲ್ಲಿ ಇದ್ರಂತೆ. ಅವರಿಗೆ ಸರಿಯಾಗಿ ವೇಟ್ ಕೂಡ ಮಾಡದೆ ಅವ್ರನ್ನ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಪೊಲೀಸರು ಬಂದಾಗ ನನ್ನ ಪತಿ ಟಾಯ್ಲೆಟ್ ನಲ್ಲಿದ್ರು, ಪ್ಲೀಸ್ ಸ್ವಲ್ಪ ಹೊತ್ತವರಿಗೆ ಟೈಮ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಪತ್ನಿ. ಚಿತ್ರ ನಿರ್ಮಾಪಕಿ ಕೂಡ ಆಗಿರೋ ಕಿರುತಿಗ ಉದಯನಿಧಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ ಈಗ ರಿಕ್ವೆಸ್ಟ್ ಮಾಡ್ತಿರೋದು. ಆ ವೇಳೆ ಅಲ್ಲಿದ್ದ ಸಚಿವ ಮಾ ಸುಬ್ರಹ್ಮಣ್ಯನ್ ಕೂಡ ತಂಜಾವೂರಿಗೆ 8 ಗಂಟೆ ಟ್ರಾವೆಲ್ ಮಾಡಬೇಕು, ಹೀಗಾಗಿ ರೆಡಿ ಆಗೋಕೆ 10 ನಿಮಿಷ ಟೈಮ್ ಕೊಡಿ ಅಂತ ಪೊಲೀಸರ ಬಳಿ ವಾದ ಮಾಡಿದ್ದಾರೆ. ಆದ್ರೆ ಪೊಲೀಸರು ನಾವು ಕಾಯಕ್ಕಾಗಲ್ಲ, ನಮ್ಮ ಕೆಲಸ ಮಾಡೋಕೆ ಬಿಡಿ ಅಂತ ಹೇಳಿ ಉದಯನಿಧಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಪಾಪ ಟಾಯ್ಲೆಟ್ ಅಲ್ಲಿ ನೀರು ಬರ್ತಿತ್ತೋ ಇಲ್ವೋ ಉದಯನಿಧಿಗೆ, ಅಂದ್ರೆ ಟಾಯ್ಲೆಟ್ ನಲ್ಲಿ ಜಾಸ್ತಿ ಟೈಮ್ ಕೊಡದೆ ಹಾಗೆ ಹೇಳ್ಕೊಂಡು ಹೋಗಿದ್ದಾರೆ ಉದಯನಿಧಿಯನ್ನ. ಬಂಧನದ ಬೆನ್ನಲ್ಲೇ ಉದಯನಿಧಿ ಪರ ವಕೀಲರು ನಿರೀಕ್ಷಣಾ ಜಾಮೀನು ಕೋರಿ ಮಡ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ಜಸ್ಟಿಸ್ ಜಿ.ಕೆ. ಇಳಂತಿರೆಹಿಯನ್ ತುರ್ತು ವಿಚಾರಣೆ ನಡೆಸಿದ್ರು. ಈ ವೇಳೆ ಪೊಲೀಸರ ವಿಚಾರಣೆ ಮುಗಿದ ಬಳಿಕ ಬೇಲ್ ನೀಡಿ ಇವತ್ತೇ ಉದಯನಿಧಿ ಅವರನ್ನ ಬಿಟ್ಟು ಕಳಿಸಿ ಅಂತ ತಮಿಳುನಾಡು ಪೊಲೀಸರಿಗೆ ಆದೇಶ ನೀಡಿದ್ರು. ಅದರ ಬೆನ್ನಲ್ಲೇ ವಿಚಾರಣೆಗಾಗಿ ಉದಯನಿಧಿ ಅವರನ್ನ ತಂಜಾವೂರು ಸೌತ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಭಾರಿ ಜನ ಸೇರಿದ ಬೆನ್ನಲ್ಲೇ ಅಲ್ಲಿಂದ 21 ಕಿಲೋಮೀಟರ್ ದೂರದಲ್ಲಿರೋ ಸಂಗಿಪಟ್ಟಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಏನೋ ಉದಯನಿಧಿ ಬಂಧನವನ್ನ ಅವರ ಡಿಎಂಕೆ ಪಾರ್ಟಿ ತೀವ್ರ ಖಂಡಿಸಿದೆ. ತಮಿಳುನಾಡಿನ ಮಾಜಿ ಸಿಎಂ ಉದಯನಿಧಿ ತಂದೆ ಎಂ.ಕೆ. ಸ್ಟಾಲಿನ್ ರಿಯಾಕ್ಟ್ ಮಾಡಿ ವಿಜಯರನ್ನ ಡಮ್ಮಿ ಸಿಎಂ, ರೀಲ್ಸ್ ಕ್ರಿಯೇಟರ್ ಅಂತೆಲ್ಲ ಕರೆದು ಟೀಕೆ ಮಾಡಿದ್ದಾರೆ. ಆದರೆ ಬಿಜೆಪಿ, ಟಿವಿಕೆ ಎಲ್ಲರೂ ಉದಯನಿಧಿ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಹಾಗಿದ್ರೆ ಉದಯನಿಧಿ ಸ್ಟಾಲಿನ್ ತ್ರಿಷಾ ಬಗ್ಗೆ ಹೇಳಿದ್ದೇನು, ಅದು ಯಾಕೆಷ್ಟು ವಿವಾದ ಆಯಿತು, ಅದೆಲ್ಲದರ ಬಗ್ಗೆ ನಾವು ಆಲ್ರೆಡಿ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಆದರೂ ಕ್ವಿಕ್ ಆಗಿ ನಿಮಗೆ ಹೇಳಬೇಕು ಅಂದರೆ ನಮಗೆ ಅಸಹ್ಯ ಆಗುತ್ತೆ ಇದನ್ನು ಹೇಳಲಿಕ್ಕೆ, ಆದರೂ ಕೂಡ ನಿಮ್ಮ ಮಾಹಿತಿ ಹೇಳಬೇಕು ಅಂತ ಹೇಳಿದ್ರೆ, ಪೊಲಿಟಿಕಲ್ ಸ್ಪೀಚ್ ಮಾಡ್ತಿದ್ದ ಟೈಮ್ನಲ್ಲಿ ಉದಯನಿಧಿ ವಿಜಯ್ಗೆ ಕಾವೇರಿ ಬಗ್ಗೆ ಅಷ್ಟೊಂದು ತಲೆಬಿಸಿನೇ ಇಲ್ಲ. ಅವ್ರಿಗಿರೋದು ಬರೀ ಒಂದೇ ಒಂದು ಅಂತ ಹೇಳಿ ಪಾಸ್ ಮಾಡ್ತಾರೆ. ಅವಾಗ ಕೆಳಗಿರೋರು ತ್ರಿಷಾ ಅವರ ಹೆಸರನ್ನ ಕೂಗ್ತಾರೆ. ಜೊತೆಗೆ ಎಲ್ಲಿ ನೀರು ಬರುತ್ತೋ ಬಿಡುತ್ತೋ ಅಲ್ಲಿಗೆ ಮಾತ್ರ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿ ಅವರು ಮತ್ತೆ ಒಂದು ರೀತಿ ಅಶ್ಲೀಲತೆ ಬರೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಉದಯನಿಧಿ ಅವರು. ಈಗ ಅದು ತಮಿಳುನಾಡು ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಭಾರಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬ ನಟಿ ಬಗ್ಗೆ, ಒಬ್ಬ ಮಹಿಳೆ ಬಗ್ಗೆ ಪಬ್ಲಿಕ್ ಲೈಫ್ ನಲ್ಲಿ ನೀವು ಈ ರೀತಿ ಎಲ್ಲ ಆಕೆಯನ್ನ ಪದೇ ಪದೇ ಯಾಕೆ ಹೇಳ್ಕೊಂಡ್ಬರ್ತೀರಿ ಅಂತ ಹೇಳಿ. ಏನು ಸ್ನೇಹಿತರೆ, ದೇಶದಲ್ಲಿ ದೊಡ್ಡ ವಿಮಾನ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಥೈಲ್ಯಾಂಡ್ನ ಫುಕೆಟ್ ನಿಂದ ದಿಲ್ಲಿಗೆ ಬರ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಎಗೇನ್ ಏರ್ ಇಂಡಿಯಾ ಏಕಾಏಕಿ ಟರ್ಬ್ಯುಲೆನ್ಸ್ಗೆ ಸಿಲುಕಿದೆ. ಗಾಳಿಯ ಒತ್ತಡದ ಏರುಪೇರಿನಿಂದ ವಿಮಾನ ಆ ಕಡೆ ಈ ಕಡೆಯಾಗಿದೆ. ಆದರೆ ವಿಮಾನ ದಿಢೀರಂತ ಕೆಳಮುಖವಾಗಿ ಕುಸಿದಿದೆ. ಬರೋಬ್ಬರಿ 300 ಅಡಿಗಳಷ್ಟು ವಿಮಾನ ಕೆಳಗೆ ಕುಸಿದಿತ್ತು ಅಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ 10 ಪ್ರಯಾಣಿಕರು ಮತ್ತು 2 ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಪೈಲಟ್ ಸಮಯ ಪ್ರಜ್ಞೆಯಿಂದ ವಿಮಾನ ದಿಲ್ಲಿ ಏರ್ಪೋರ್ಟ್ ನಲ್ಲಿ ಆಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ದೊಡ್ಡ ಅನಾಹುತವೊಂದು ಈಗ ಜಸ್ಟ್ ಮಿಸ್ ಆಗಿ ಎಲ್ಲರೂ ಬಚಾವಾಗಿದ್ದಾರೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ವಿಮಾನ ಲ್ಯಾಂಡ್ ಆಗ್ತಿದ್ದ ಹಾಗೆ ವೈದ್ಯಕೀಯ ತಂಡ ಅಲರ್ಟ್ ಆಗಿತ್ತು. ಸಣ್ಣ ಪುಟ್ಟ ಗಾಯಗಳಾಗಿದ್ದ 12 ಜನರನ್ನ ಏರ್ಪೋರ್ಟ್ ನಲ್ಲೇ ಇರೋ ಮೆದಾಂತ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಯಿತು. ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಅಂತ ಏರ್ ಇಂಡಿಯಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಈ ವಿಮಾನದಲ್ಲಿ ಸುಮಾರು 134 ಪ್ರಯಾಣಿಕರಿದ್ರು. ಸದ್ಯ ಘಟನೆ ಬಗ್ಗೆ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತಲೂ ಏರ್ ಇಂಡಿಯಾ ಹೇಳಿದೆ. ಏನೋ ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ, ಸ್ಕಂದಗಿರಿ, ಬಿರಾಜದೇವಿ ಮತ್ತು ತಾರತಾರಿಣಿ ಶಕ್ತಿಪೀಠ ಎಲ್ಲ ಅದ್ಭುತ ಸ್ಥಳಗಳಿಗೆ 7 ಸ್ಯಾಂಡ್ಸ್ನವರ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಲ್ಲಿದೆ, ಆಫರ್ ಪ್ರೈಸ್ ನೋಡಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಸ್ನೇಹಿತರೆ, ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ವಿದೇಶಿ ಹೂಡಿಕೆ ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. 2026ರ ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿದೆ. ಮುಖ್ಯವಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ನ ಅಟ್ರಾಕ್ಟ್ ಮಾಡೋಕೆ ತುಂಬಾ ಸಿಂಪ್ಲಿಫೈ ಮಾಡಲಾಗಿದೆ. ಅವ್ರಿಗೆ ಬೇಕಾಗಿರೋ ಅಂದ್ರೆ ಹೂಡಿಕೆಗೆ ಬೇಕಾಗಿರೋ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಈಸ್ ಆಫ್ ಫಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಮುಖ್ಯವಾಗಿರೋ ಬದಲಾವಣೆಗಳಿವೆ. ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಅತಿ ಶೀಘ್ರದಲ್ಲಿ ನಿಮಗೆ ಸ್ಪೆಷಲ್ ರಿಪೋರ್ಟ್ ನಾವು ಇದ್ರ ಮೇಲೆ ತರ್ತಾ ಇದ್ದೀವಿ. ಏನೋ ಭಾರತ ಮತ್ತೊಂದು ಮಿಸೈಲ್ ಪರೀಕ್ಷೆಗೆ ತಯಾರಿ ನಡೆಸಿದೆ. ಇದಕ್ಕಾಗಿ ಹಿಂದೂ ಮಹಾಸಾಗರದಲ್ಲಿ ಬರೋಬ್ಬರಿ 2530 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ಟ್ಯಾಮ್ ಹೊರಡಿಸಿದೆ. ಆಗಸ್ಟ್ 6 ಮತ್ತು 7ನೇ ತಾರೀಕು ಲಾಂಗ್ ರೇಂಜ್ ಕ್ಷಿಪಣಿ ಪರೀಕ್ಷೆ ನಡೆಯೋ ಚಾನ್ಸಸ್ ಇದೆ. ಒಡಿಶಾ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಿಂದ ಈ ಕ್ಷಿಪಣಿ ಉಡಾವಣೆ ಆಗಬಹುದು ಅಂತ ಹೇಳಲಾಗ್ತಿದೆ. ನೋ ಟ್ಯಾಮ್ ಅಂದ್ರೆ ಆಕಾಶ ಅಥವಾ ಸಮುದ್ರ ಮಾರ್ಗದಲ್ಲಿ ಸಂಚರಿಸುವವರಿಗೆ ಕೊಡೋ ಮುನ್ನೆಚ್ಚರಿಕೆ. ನೋಟಿಸ್ ಟು ಏರ್ಮೆನ್.
2,500 ಕಿಲೋಮೀಟರ್ಗಿಂತ ದೊಡ್ಡ ಏರಿಯಾ ಬ್ಲಾಕ್ ಮಾಡಿರೋದ್ರಿಂದ ಇದು ಲಾಂಗ್ ರೇಂಜ್ ಮಿಸೈಲ್ನ ಪರೀಕ್ಷೆನೇ ಇರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಇದು ಅಗ್ನಿ ಸೀರೀಸ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಸಮುದ್ರದೊಳಗಿಂದಲೇ ಹಾರಿಸಬಲ್ಲ K4 ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಎರಡರಲ್ಲೊಂದಿರಬಹುದು ಅಂತ ಈಗ ವಿಶ್ಲೇಷಣೆ ನಡೀತಾ ಇದೆ. ಏನೋ ಸಂಸತ್ನ ಮುಂಗಾರು ಅಧಿವೇಶನದ 12ನೇ ದಿನ ಕೂಡ ಭಾರೀ ಗದ್ದಲ. ವಿಪಕ್ಷಗಳು ಸಂಸತ್ನ ಹೊರಗೆ ಒಳಗೆ ಪ್ರತಿಭಟನೆ ಮಾಡಿದ್ರು. ರಾಮ ಮಂದಿರ ದೇಣಿಗೆ ಕಳವು ಹಾಗೂ ದಿಲ್ಲಿಯ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರವಾಗಿ ವಿಪಕ್ಷ ನಾಯಕರು ಗದ್ದಲ ಮಾಡಿದ್ರು. ಇದರಿಂದ 3-4 ಸಲ ಕಲಾಪಗಳನ್ನು ಮುಂದೂಡಿಕೆ ಮಾಡಲಾಯಿತು. ಇದರ ನಡುವೆ ರಾಜ್ಯಸಭೆಯಲ್ಲಿ ದಿ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಪಾಸ್ ಆಗಿದೆ. ಯಾವುದೇ ಚರ್ಚೆ ಇಲ್ಲದೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು. ಎಲ್ಲ ಗಲಾಟೆ ಗದ್ದಲಗಳ ನಡುವೆ ಧ್ವನಿಮತದ ಮೂಲಕ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಜನನ ಮರಣಗಳನ್ನು ಸರಿಯಾದ ಟೈಮ್ಗೆ ರಿಜಿಸ್ಟರ್ ಮಾಡಲಿ ಅನ್ನೋದು ಈ ಮಸೂದೆಯ ಮುಖ್ಯ ಉದ್ದೇಶ. ಲೇಟ್ ಮಾಡಂಗಿಲ್ಲ. ಹಾಗೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ 2026 ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತರಂಗಿಲ್ಲ ಅನ್ನೋ ಬಿಲ್. ವಂದೇ ಮಾತರಂ ಗೀತೆಗೂ ಕೂಡ ಈ ಬಿಲ್ನ ಮೂಲಕ ರಾಷ್ಟ್ರಗೀತೆಗೆ ಸಮಾನವಾದ ಗೌರವದ ಸ್ಥಾನಮಾನ ಕೊಡೋ ಪ್ರಯತ್ನ ಆಗಿದೆ. ಇದರ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆ ಆಯಿತು. ಈ ವೇಳೆ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮ ಮಂದಿರ ದೇಣಿಗೆ ಕಳ್ಳತನ ಹಾಗೂ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಚರ್ಚೆ ಆಗಬೇಕು ಅಂತ ಕೇಳಿದ್ರು. ಇತ್ತ ಲೋಕಸಭೆಯಲ್ಲಿ ವಿಪಕ್ಷಗಳ ತೀವ್ರ ಪ್ರತಿಭಟನೆ ನಡುವೆ ಮತ್ತೊಂದು ಬಿಲ್ ಪಾಸ್ ಆಗಿದೆ. ಧ್ವನಿಮತದ ಮೂಲಕ ದಿ ಅಪ್ರೋಪ್ರಿಯೇಷನ್ ನಂಬರ್ 3 ಬಿಲ್ 2026 ಅನ್ನ ಲೋಕಸಭೆ ಅಂಗೀಕಾರ ಮಾಡಿದೆ. ಸರ್ಕಾರದ ಹಳೆ ಸಾಲಗಳನ್ನು ತೀರಿಸುವುದು ಈ ಬಿಲ್ನ ಮುಖ್ಯ ಉದ್ದೇಶ. 2023 ಮಾರ್ಚ್ಗೆ ಅಂತ್ಯವಾದ ಆರ್ಥಿಕ ವರ್ಷದಲ್ಲಿ ಸರ್ಕಾರ ನಿಗದಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿತ್ತು. ಆ ಹೆಚ್ಚುವರಿ ವೆಚ್ಚವನ್ನು ಸರಿದೂಗಿಸಿಕೊಳ್ಳೋಕೆ ಸರ್ಕಾರಕ್ಕೆ ಈಗ ಹಣದ ಅಗತ್ಯ ಇದೆ. ಹೀಗಾಗಿ ಭಾರತದ ಸಂಚಿತ ನಿಧಿಯಿಂದ ಹಣ ಪಡೆಯೋಕೆ ಬಿಲ್ ಅನುಮತಿ ಕೊಡುತ್ತೆ. ಸದ್ಯ ಹಳೆ ಸಾಲ ತೀರಿಸೋಕೆ ಸರ್ಕಾರ ಬರೋಬ್ಬರಿ 54,000 ಕೋಟಿ ರೂಪಾಯಿಯನ್ನ ಈ ನಿಧಿಯಿಂದ ಪಡೆಯುತ್ತೆ. ಹಾಗೆ 2026 ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನ ಕೂಡ ಸೀತಾರಾಮನ್ ಮಂಡಿಸಿದ್ದಾರೆ. ಏನೋ ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಹಲವರ ವಾಟ್ಸ್ಆಪ್ ಬ್ಲಾಕ್ ಆಗಿದ್ವು. ಆ್ಯಪ್ ಓಪನ್ ಮಾಡಿದರೆ ನಿಮ್ಮ ಖಾತೆ ರಿವ್ಯೂ ಮಾಡಲಾಗ್ತಿದೆ ಅನ್ನೋ ಮೆಸೇಜ್ ಬಂದಿದೆ. ಜೊತೆಗೆ 24 ಗಂಟೆಗಳ ಒಳಗಡೆ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳಲಾಗುತ್ತೆ. ಇದರಿಂದ ವಾಟ್ಸಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡೋಕ್ಕೂ ಆಗಿಲ್ಲ ತುಂಬ ಜನಕ್ಕೆ. ವಾಟ್ಸಪ್ ಕ್ಲಾರಿಫೈ ಮಾಡಿದೆ, ಪ್ಲಾಟ್ಫಾರ್ಮ್ ದುರ್ಬಳಕೆ ತಡೆಯೋಕೆ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ. ಈ ವೇಳೆ ನಮ್ಮ ಆಟೋಮೇಟೆಡ್ ಸಿಸ್ಟಮ್ಸಿಂದ ಕೆಲವೊಮ್ಮೆ ತಪ್ಪಾಗುತ್ತೆ. ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆಯೋ ಅವರ ಖಾತೆಗಳನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ, ಮತ್ತೆ ಚಾಟ್ ಮಾಡಕ್ ಮಾಡ್ತೀವಿ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನೋ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂಬಂಧ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಅವರಿಗೆ ಹೇಳಿಕೆಯನ್ನು ಹೊಸ ರೀತಿಯಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಭಾನುವಾರ ನಡೆದ 3,991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಗಲಾಟೆ ಮಾಡಿದ್ರು. ಹೀಗಾಗಿ ಆ ವೈಫಲ್ಯದ ಹೊಣೆ ಹೊತ್ತು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡಿದ್ರು. ಆದ್ರೆ ಅದಕ್ಕೆ ಖರ್ಗೆ ಪ್ರತಿಕ್ರಿಯೆ ಕೊಟ್ಟು, ನನ್ನ ರಾಜೀನಾಮೆ ಕೇಳೋ ವಿಪಕ್ಷಗಳು ಮೊದಲು 25 ದಿನ ಉಪವಾಸ ಮಾಡಲಿ, ಗಲಾಟೆ ಜೋರಾದ್ರೆ ಪರಿಸ್ಥಿತಿ ಕಂಟ್ರೋಲ್ಗೆ ಬರದೆ ಹೋದ್ರೆ ಲಾಠಿ ಚಾರ್ಜ್ ಮಾಡಿಸ್ತೀವಿ, ಆಮೇಲೆ ನಾನು ರಾಜೀನಾಮೆ ಕೊಡೋದ್ರ ಬಗ್ಗೆ ನೋಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ರು. ಆದ್ರೆ ನೊಂದ ವಿದ್ಯಾರ್ಥಿಗಳನ್ನ ಅಪಹಾಸ್ಯ ಮಾಡ್ತಿದ್ದಾರೆ ಈ ರೀತಿಯೆಲ್ಲ ಹೇಳೋ ಮೂಲಕ. ಈ ಸರ್ಕಾರಕ್ಕೆ ಉದ್ಯೋಗ ಕೊಡೋ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಮತ್ತೆ ಅದನ್ನ ಟೀಕೆ ಮಾಡಿದ್ರು. ಇದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ನಾನು ಆ ಮಾತನ್ನ ಬಿಜೆಪಿಯವರಿಗೆ ಹೇಳಿದ್ದು, ವಿದ್ಯಾರ್ಥಿಗಳಿಗಲ್ಲ. ಸುಳ್ಳು ಸುದ್ದಿ ಹರಡಿಸಿದ್ರೆ ಹುಷಾರ್, ಕಾನೂನು ಕ್ರಮ ತಗೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲ ಕಡೆ ಬರ, ಕೆಲ ಕಡೆ ಮಳೆ ಅತಿಯಾಗಿ ಪ್ರವಾಹ. ಇದನ್ನ ಚೆಕ್ ಮಾಡೋಕೆ ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವರಿಗೆ ಜಿಲ್ಲಾವಾರು ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ಸಚಿವರಾದ ರಾಮಲಿಂಗಾರೆಡ್ಡಿಗೆ ಕೋಲಾರ, ಲಕ್ಷ್ಮಣ ಸವದಿಗೆ ಉತ್ತರ ಕನ್ನಡ, ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ, ಹೀಗೆ ಎಲ್ಲ ಜಿಲ್ಲೆಗಳ ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಈ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಮಾತಾಡಿ ಪ್ರತಿ ತಾಲೂಕಿನ ಲೋಕಲ್ ಸಿಚುವೇಶನ್ ಅನ್ನ ಅಸೆಸ್ ಮಾಡಬೇಕು. ಹಾಗೆ ಅಲ್ಲಿನ ಮಳೆ, ಬೆಳೆ ಹಾನಿ, ಬರದ ಸ್ಥಿತಿ ಇದರ ವಾಸ್ತವಾಂಶದ ವರದಿಯನ್ನ ಕೂಡಲೇ ಡಿಸಿಎಂ ಹಾಗೂ ಕಂದಾಯ ಸಚಿವರಿಗೆ ಸಬ್ಮಿಟ್ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಪರಮೇಶ್ವರ್ ಅವರಿಗೆ. ಇನ್ನು ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನದ ಅನರ್ಹತೆ ರದ್ದಾಗಿದೆ, ಮತ್ತೆ ಶಾಸಕರಾಗಿದ್ದಾರೆ. ಇತ್ತೀಚೆಗಷ್ಟೇ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆ ಕೊಟ್ಟು ಅವರನ್ನ ಜಾಮೀನಿನ ಮೇಲೆ ರಿಲೀಸ್ ಮಾಡಿತ್ತು. ಅದರ ಬೆನ್ನಲ್ಲೇ ವಿಜಯ್ ಅವರ ಶಾಸಕ ಸ್ಥಾನವನ್ನ ಮರುಸ್ಥಾಪನೆ ಮಾಡೋದಾಗಿ ವಿಧಾನಸಭೆಯ ಕಾರ್ಯದರ್ಶಿಗಳು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಏನೋ ಬೆಂಗಳೂರಲ್ಲಿ ಅಪರಾಧ ಕಂಟ್ರೋಲ್ಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗೆ ಈಗ ಮುಂದಾಗಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಾದರಿಯಲ್ಲಿ ಪೊಲೀಸ್ ಆಯುಕ್ತಾಲಯವನ್ನ, ಪೊಲೀಸ್ ಕಮಿಷನರೇಟ್ಸ್ ಅನ್ನ
ಒಂದಲ್ಲ 5 ಇರುತ್ತೆ ಬೆಂಗಳೂರಲ್ಲಿ. ಆ ರೀತಿ ಮಾಡೋಕೆ ಕರಡು ಪ್ರಸ್ತಾವನೆ ರೆಡಿ ಆಗಿದೆ. ಪೊಲೀಸರು ಆಗಸ್ಟ್ 1ನೇ ತಾರೀಕು ಕರಡು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಬೆಂಗಳೂರು ನಗರವನ್ನ ಕೇಂದ್ರ, ಉತ್ತರ, ದಕ್ಷಿಣ, ಪೂರ್ವ ಹಾಗೂ ಪಶ್ಚಿಮ ವಿಭಾಗ ಅಂತ ಮಾಡಿಕೊಂಡು ಪ್ರತಿ ವಿಭಾಗಕ್ಕೂ IGP ಅಥವಾ DIGP ಮಟ್ಟದ ಆಯುಕ್ತರನ್ನ ನೇಮಿಸೋ ಗುರಿಯನ್ನ ಹೊಂದಲಾಗಿದೆ. ಈ ಎಲ್ಲ ವಿಭಾಗಗಳು DGP ಹುದ್ದೆಯ ಮುಖ್ಯ ಪೊಲೀಸ್ ಆಯುಕ್ತರ ಅಧೀನದಲ್ಲಿರುತ್ತವೆ. ಹಾಗೆ CCB, ಗುಪ್ತಚರ ಮತ್ತು ಸಂಚಾರ ವಿಭಾಗಗಳು ನೇರವಾಗಿ ಮುಖ್ಯ ಆಯುಕ್ತರ ಕಂಟ್ರೋಲ್ನಲ್ಲೇ ಇರ್ತವೆ. ಇದನ್ನು ಜಾರಿಯಾಗಿಲ್ಲ, ಪ್ರಸ್ತಾವನೆ ಹಂತದಲ್ಲಿದೆ. ಕೆಲವರು ಟೀಕೆ ಮಾಡಿದ್ದಾರೆ, 5 ಬೇಡ, ಇದು ಒಂದು 2 ರಿಂದ 3 ಸಾಕಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೆಲ ನಿವೃತ್ತ ಅಧಿಕಾರಿಗಳು ಕೇಳಿದ್ದಾರೆ. ಏನೋ ಕಾವೇರಿ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಟಾಪಟಿ ಮುಂದುವರೆದಿದೆ. ತಮಿಳುನಾಡು ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ಸಜ್ಜಾಗಿದೆ. ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ರಾಜ್ಯದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ಡ್ಯಾಂಗಳು ತುಂಬಿವೆ, ಈಗ ಆಲ್ರೆಡಿ ಹೆಚ್ಚುವರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕಾವೇರಿ ಪ್ರಾಧಿಕಾರದ ಆದೇಶವನ್ನ ಕರ್ನಾಟಕ ಉಲ್ಲಂಘಿಸಿದೆ ಅಂತ ಹೇಳಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಏನೋ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI ಡಾಬರ್ ಕಂಪನಿಗೆ ಆಘಾತ ನೀಡಿದೆ. 100% ನ್ಯಾಚುರಲ್, 100% ಪ್ಯೂರ್, 100% ಆರ್ಗ್ಯಾನಿಕ್, 100% ಪ್ಯೂರಿಟಿ ಗ್ಯಾರಂಟಿಡ್ ಅನ್ನೋ ಲೇಬಲ್ ಹಾಕಿರೋ ಡಾಬರ್ನವರ ಆಹಾರ ಉತ್ಪನ್ನಗಳ ಮಾರಾಟ ಈಗಿನಿಂದಲೇ ನಿಲ್ಲಿಸೋಕೆ ಆದೇಶ ಕೊಟ್ಟಿದ್ದಾರೆ. ಈ ರೀತಿ 100% ಅಂತ ಲೇಬಲ್ ಹಾಕಿ ಅಡ್ವರ್ಟೈಸ್ ಮಾಡೋದು ಅಸ್ಪಷ್ಟ ಆಗುತ್ತೆ. ವೈಜ್ಞಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಇದನ್ನ ಪರಿಶೀಲಿಸೋಕೆ ಆಗಲ್ಲ. ಇದರಿಂದ ಗ್ರಾಹಕರ ದಾರಿ ತಪ್ಪಿಸಿದ ಹಾಗಾಗುತ್ತೆ. ಇದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಡ್ವರ್ಟೈಸಿಂಗ್ ಅಂಡ್ ಕ್ಲೇಮ್ಸ್ ರೆಗ್ಯುಲೇಷನ್ಸ್ 2018 ಈ ಆಕ್ಟ್ ನ ಉಲ್ಲಂಘನೆ ಅಂತ FSSAI ಹೇಳಿದೆ. ಹಾಗಂತ ಈ ಉತ್ಪನ್ನಗಳು ಅನ್ಸೇಫ್, ಇದರಲ್ಲಿ ಕಲಬೆರಕೆ ಇದೆ ಅಂತ ಅರ್ಥ ಅಲ್ಲ. ಈ ಕ್ರಮ ಕೇವಲ ಲೇಬಲಿಂಗ್ ಮತ್ತು ಅಡ್ವರ್ಟೈಸಿಂಗ್ ಗೆ ಸಂಬಂಧಪಟ್ಟಿರೋದು ಅಂತಲೂ FSSAI ಕ್ಲಾರಿಟಿ ಕೊಟ್ಟಿದೆ. ಏನೋ ಗುಜರಾತ್ನಲ್ಲಿ ಈಗ ಚಂಡೀಪುರ ವೈರಸ್ ಅಥವಾ CHPV ಅಟ್ಟಹಾಸ ಶುರುವಾಗಿದೆ. ಈ ವೈರಸ್ ನಿಂದಾಗಿ ಇದುವರೆಗೆ 22 ಮಕ್ಕಳ ಪ್ರಾಣ ಹೋಗಿದೆ. 184 ಶಂಕಿತ ಕೇಸ್ಗಳು ಪತ್ತೆಯಾಗಿದ್ದು, ಇದರಲ್ಲಿ 35 ಜನರಿಗೆ ವೈರಸ್ ಇರೋದು ಕನ್ಫರ್ಮ್ ಆಗಿದೆ ಅಂತ ಗುಜರಾತ್ ಹೆಲ್ತ್ ಮಿನಿಸ್ಟರ್ ಪ್ರಫುಲ್ ಪನ್ಸೇರಿಯಾ ಮಾಹಿತಿ ಕೊಟ್ಟಿದ್ದಾರೆ. ಆತಂಕದ ವಿಚಾರ ಅಂದ್ರೆ ಎಲ್ಲಾ ರೋಗಿಗಳು 15 ವರ್ಷದ ಒಳಗಿನ ಮಕ್ಕಳೇ ಇದ್ದಾರೆ. ಈ ಚಂಡೀಪುರ ಎನ್ಸೆಫಲೈಟಿಸ್ ಅನ್ನೋದು ಸ್ಯಾಂಡ್ ಫ್ಲೈಸ್ ಮತ್ತು ಬೇರೆ ಕೀಟಗಳಿಂದ ಹರಡೋ ವೈರಲ್ ಕಾಯಿಲೆ. ಇದು ಬಂದರೆ ಮೆದುಳಲ್ಲಿ ಇನ್ಫ್ಲಮೇಷನ್ ಉಂಟಾಗಿ ಕೋಮಾ ಅಥವಾ ಪ್ರಾಣನೂ ಹೋಗ್ಬೋದು. 1965ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಚಂಡೀಪುರ ಅನ್ನೋ ಹಳ್ಳಿಯಲ್ಲಿ ಮೊದಲ ಬಾರಿಗೆ ವೈರಸ್ ಪತ್ತೆಯಾಗಿತ್ತು. ರಸ್ತೆ ಅಪಘಾತಗಳನ್ನ ಕಮ್ಮಿ ಮಾಡೋಕೆ ಮತ್ತು ನಿಧಾನಕ್ಕೆ ಆಟೋನಮಸ್ ಡ್ರೈವಿಂಗ್ ಕಡೆಗೆ ಮೂವ್ ಆಗೋಕೆ ಮೊದಲ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. ಈಗ 2028ರ ಅಕ್ಟೋಬರ್ನಿಂದ ಎಲ್ಲಾ 2 ವೀಲರ್, 3 ವೀಲರ್, ಕಾರು, ಬಸ್, ಟ್ರಕ್ ಸೇರಿ ಎಲ್ಲಾ ಪ್ಯಾಸೆಂಜರ್ ಮತ್ತು ಗೂಡ್ಸ್ ವಾಹನಗಳಲ್ಲಿ ವೆಹಿಕಲ್ ಟು ವೆಹಿಕಲ್ ಅಥವಾ V2V ಕಮ್ಯುನಿಕೇಶನ್ ಸಿಸ್ಟಮ್ ಕಡ್ಡಾಯ ಆಗುತ್ತೆ. ಈ ಕುರಿತು ರಸ್ತೆ ಸಾರಿಗೆ ಸಚಿವಾಲಯ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿದೆ. ವೆಹಿಕಲ್ಗಳು ತಮಗ್ ತಾವೇ ಕಮ್ಯುನಿಕೇಟ್ ಮಾಡ್ಕೊಳ್ತವೆ. ಡಿಸ್ಟೆನ್ಸು, ಸೇಫ್ಟಿಗೆ ಸಂಬಂಧಪಟ್ಟಂತೆ ಯಾವ ಗಾಡಿ ಬ್ರೇಕ್ ಹೊಡಿತಾ ಇದೆ ಇತ್ಯಾದಿ ಎಲ್ಲವೂ ಕೂಡ ವೆಹಿಕಲ್ಗಳ ನಡುವೆ ಒಂದು ನೆಟ್ವರ್ಕಿಂಗ್ ತರ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ, ನಾವು ಈ ವಿಶೇಷ ವರದಿಯಲ್ಲಿ ಹಲವು ತಿಂಗಳುಗಳ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ವಿ ಸ್ನೇಹಿತರೆ. ಬರ್ತಾ ಇದೆ, ಸರ್ಕಾರ ತರೋಕ್ ಹೊರಟಿದೆ ಅಂತೇಳಿ. ಫುಲ್ ನ್ಯೂಸ್ ಮುಗಿಯುವಾಗ ನಾವು ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಇಲ್ಲಾಂದ್ರೆ ವೆಹಿಕಲ್ ಟು ವೆಹಿಕಲ್ ಮಸ್ತ್ ಮಗ ಚಾನಲ್ ಅಂತ ಸರ್ಚ್ ಮಾಡಿದ್ರು ನಿಮಗೆ ಈ ವಿಡಿಯೋ ಸಿಗುತ್ತೆ. ಇತ್ತ ಪಂಜಾಬ್ ಪೊಲೀಸರು ಪಾಕ್ನ ISI ಬೆಂಬಲಿತ ಜಾಲವನ್ನು ಭೇದಿಸಿ ಕಾರ್ಯಾಚರಣೆಯಲ್ಲಿ 4 ಅಪ್ರಾಪ್ತರು ಸೇರಿ 9 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಕೂಡ ಸೀಸ್ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿರುವ ISI ಹ್ಯಾಂಡ್ಲರ್ಗಳ ಸೂಚನೆ ಮೇರೆಗೆ ಕೆಲಸ ಮಾಡ್ತಿದ್ದೆ ಅವರು ದೇಶದಲ್ಲಿ ಶಾಂತಿ ಕದಡೋಕೆ ಸಂಚು ರೂಪಿಸ್ತಾ ಇದ್ರು. ಪಂಜಾಬ್ ಪೊಲೀಸರು ಹೇಳಿದ್ದಾರೆ, ಯುವಕರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ಳೋದು ಮತ್ತು ಭದ್ರತಾ ನೆಲೆಗಳ ಮೇಲೆ ಕಣ್ಗಾವಲಿಡೋಕೆ ಪ್ಲಾನ್ ಮಾಡಿದ್ರು ಅಂತಲೂ ಪೊಲೀಸರು ಹೇಳಿದ್ದಾರೆ. ಇತ್ತ ಮಾರ್ಕೆಟ್ ನಲ್ಲಿ LIC ಶೇರುಗಳು ಭಾರಿ ಬಿದ್ದುಬಿಟ್ವು. ಮಂಗಳವಾರ ಒಂದೇ ದಿನ 8% ಜಾಸ್ತಿ ಪತನ. ಕೇಂದ್ರ ಸರ್ಕಾರ LICಯಲ್ಲಿ ತನ್ನ 6.5% ಶೇರ್ ಅನ್ನ ಮಾರಾಟ ಮಾಡ್ತಾ ಇದೆ ಅನ್ನೋ ಸುದ್ದಿ ಹರಿದಾಡಿದಾಗ ಈ ರೀತಿಯಾಗಿದೆ. ಆಫರ್ ಫಾರ್ ಸೇಲ್ ಮೂಲಕ 2 ದಿನಗಳ ಕಾಲ ಷೇರು ಮಾರಾಟ ನಡೀತಾ ಇದೆ ಅಂತ. ಇದಕ್ಕಾಗಿ ಒಂದು ಷೇರಿನ ಕನಿಷ್ಠ ಬೆಲೆಯನ್ನು 382 ರೂಪಾಯಿಗೆ ನಿಗದಿ ಮಾಡಲಾಗಿದೆ ಅಂತ ರಿಪೋರ್ಟ್ ಆಗಿದೆ. ಸದ್ಯ LICಯಲ್ಲಿ ಕೇಂದ್ರ ಸರ್ಕಾರದ 96.5% ಪಾಲಿದೆ. ಸ್ಟಿಲ್ ಸರ್ಕಾರನೇ ಓವರ್ವೆಲ್ಮಿಂಗ್ ಮೆಜಾರಿಟಿಯೊಂದಿಗೆ ಹೊಂದಿರುತ್ತೆ. 96.5% ನಲ್ಲಿ 6.5% ಮಾರೋದು, 90% ಇನ್ನೂ ಕೂಡ ಸರ್ಕಾರದ ಓನರ್ಶಿಪ್ ಇರುತ್ತೆ. ಇಲ್ಲಿ ಸೆಬಿಯ ರೂಲ್ಸ್ ಇದೆ. ಸೆಬಿ ರೂಲ್ಸ್ ಪ್ರಕಾರ ಮುಂದಿನ ವರ್ಷದ ಮೇ ಒಳಗಡೆ ಇದನ್ನ 90%ಗೆ ಇಳಿಸಲೇಬೇಕು. ಹೀಗಾಗಿ ಸರ್ಕಾರ ಈ ರೀತಿ ಮಾರಾಟ ಮಾಡೋಕೆ ಮುಂದಾಗಿದೆ ಅಂತ ಹೇಳಲಾಗಿತ್ತು. ಏನೋ ಭಾರತದ ಷೇರುಪೇಟೆ ರೆಡ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 210 ಪಾಯಿಂಟ್ಸ್ ಅಥವಾ 0.27% ಡೌನ್ ಆಗಿ 78,428ಕ್ಕೆ ರೀಚ್ ಆಯಿತು.
ನಿಫ್ಟಿ 159 ಪಾಯಿಂಟ್ಸ್ ಅಥವಾ 0.64% ಡೌನ್ ಆಗಿ 24,614ಕ್ಕೆ ತಲುಪಿತು. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.62% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.20% ಏರಿಕೆಯಾಗಿದೆ. RBI ಮಾನಿಟರಿ ಪಾಲಿಸಿ ಡಿಸಿಷನ್ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಬಹಳ ಜಾಗ್ರತೆಯಿಂದ ಕಾದು ನೋಡ್ತಾ ಇದ್ದಾರೆ. ಇನ್ನು ಕಳೆದ ಸೆಷನ್ನಲ್ಲಿ ಮಾರ್ಕೆಟ್ ಲಾಭದಲ್ಲಿತ್ತು, ಹೀಗಾಗಿ ಹೂಡಿಕೆದಾರರು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಿದ್ದಾರೆ. ಫಿನಾನ್ಷಿಯಲ್ ಮತ್ತು IT ಸ್ಟಾಕ್ಸ್ಗೆ ಪೆಟ್ಟು ಬಿತ್ತು, ಇದರಿಂದ ಮಾರ್ಕೆಟ್ ರೆಡ್ನಲ್ಲಿ ಎಂಡ್ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್, HDFC ಲೈಫ್, ಬಜಾಜ್ ಆಟೋ, ಮ್ಯಾಕ್ಸ್ ಹೆಲ್ತ್ ಕೇರ್, ರಿಲಯನ್ಸ್ ಇಂಡಸ್ಟ್ರೀಸ್ ನಷ್ಟ ಅನುಭವಿಸಿವೆ. ಆದರೆ ಅಪೋಲೋ ಹಾಸ್ಪಿಟಲ್ಸ್, ಹಿಂಡಾಲ್ಕೋ, ಟ್ರೆಂಟ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ITC ಮತ್ತು ಎಟರ್ನಲ್ ಲಾಭ ಮಾಡಿಕೊಂಡಿವೆ. BSEನಲ್ಲಿ 2,108 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,128 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಆಗದೆ $95.33 ಇದೆ. ಕ್ರೂಡ್ ಆಯಿಲ್ ಎಷ್ಟಿದೆ? ಪರ್ ಬ್ಯಾರಲ್ $83. ತುಂಬ ಏರಿಕೆಯಾಗಿಲ್ಲ, ತುಂಬ ಇಳಿಕೆಯಾಗಿಲ್ಲ. 2-3 ದಿನಗಳಿಂದ 83, 84, 85 ಈ ರೇಂಜ್ನಲ್ಲೇ ಇದು ವಾಲಾಡ್ತಾ ಇದೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಭಾರತಿ ಏರ್ಟೆಲ್ನ ನೆಟ್ ಪ್ರಾಫಿಟ್ ಕಳೆದ ಬಾರಿಗಿಂತ ಕಮ್ಮಿ ಆಗಿದೆ. ಇಯರ್ ಆನ್ ಇಯರ್ 37.3% ರೈಸ್ ಆಗಿ 8,167 ಕೋಟಿ ರೂಪಾಯಿ ಅರ್ನ್ ಮಾಡಿತ್ತು. ಕಳೆದ ಬಾರಿ 43% ಆಗಿತ್ತು. ಇನ್ನು ಈ ಬಾರಿಯ ಆದಾಯದಲ್ಲಿ 18.4% ರೈಸ್ ಆಗಿ 58,000 ಕ್ರೋರ್ ದಾಟಿದೆ ರೆವೆನ್ಯೂ. ಇನ್ನು ARPU, ಆವರೇಜ್ ರೆವೆನ್ಯೂ ಪರ್ ಯೂಸರ್, ಇಯರ್ ಆನ್ ಇಯರ್ 5.6% ರೈಸ್ ಆಗಿ $264 ತಲುಪಿದೆ. ಹಾಗೆ ಆನ್ಲೈನ್ ಫ್ಯಾಷನ್ ಪ್ಲಾಟ್ಫಾರ್ಮ್ ನೈಕಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 3.3 ಟೈಮ್ಸ್ ಜಾಸ್ತಿಯಾಗಿ 79 ಕ್ರೋರ್ ರೂಪೀಸ್ ಗಳಿಸಿದೆ. ಸೇಲ್ಸ್ ಜಾಸ್ತಿಯಾಗಿ ಆದಾಯ ಏರಿಕೆಯಿಂದ ಲಾಭ ಆಗಿದೆ. ಇನ್ನು ಫೆವಿಕಾಲ್, ಪಿಡಿಲೈಟ್ ಇಂಡಸ್ಟ್ರೀಸ್ ಲಿಮಿಟೆಡ್, ಅವರು ನೆಟ್ ಪ್ರಾಫಿಟ್ 29%ಗೂ ಅಧಿಕ ರೈಸ್ ಆಗಿದೆ. 875 ಕ್ರೋರ್ ರೂಪೀಸ್ ಆಗಿದೆ. ಡಿಮಾಂಡ್, ಸೇಲ್ಸ್ ಹೆಚ್ಚಾಗಿ ಕೆಲ ಪ್ರಾಡಕ್ಟ್ಸ್ ಬೆಲೆ ರೇಟ್ ಕೂಡ ಅವರು ಜಾಸ್ತಿ ಮಾಡಿ ಲಾಭ ಆಗಿದೆ. ಇನ್ನು ಕಲ್ಯಾಣ್ ಜ್ಯುವೆಲರ್ಸ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 32% ಏರಿಕೆಯಾಗಿ 349 ಕ್ರೋರ್ ರೂಪೀಸ್ ತಲುಪಿದೆ. ಆದರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ 49% ನೆಟ್ ಪ್ರಾಫಿಟ್ ರೈಸ್ ಆಗಿತ್ತು, ಅದಕ್ಕಿಂತ ಈ ಸಲ ಕಮ್ಮಿ ಆಗಿದೆ. ಇನ್ನು FMCG ದೈತ್ಯ ಮಾರಿಕೋ ಈ ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 25% ಏರಿಕೆಯಾಗಿ 630 ಕ್ರೋರ್ ರೂಪೀಸ್ ಅರ್ನ್ ಮಾಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 309 ರೂಪಾಯಿ ಜಾಸ್ತಿಯಾಗಿ 1,42,866 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 283 ರೂಪಾಯಿ ಹೆಚ್ಚಾಗಿ 1,30,865 ರೂಪಾಯಿ ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ 1,348 ರೂಪಾಯಿ ಜಾಸ್ತಿಯಾಗಿ 2,18,635 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಮೆಂಬರ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಹಲವಾರು ಸ್ಪೆಷಲ್ ವೀಡಿಯೋಸ್ನ ಅರ್ಲಿ ಆಕ್ಸೆಸನ್ನು ಕೂಡ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ದೊಡ್ಡ ಬೆಂಬಲ ಅಂತ ಅದು ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.